ನೀವು ತಾಂತೀರಾ. ಹಾಗಾದರೆ ಬನ್ನಿ, ಸಾಕಷ್ಟು ಜನ ಕೇಳ್ತಾ ಇದ್ರಿ 2 BHK ಫ್ಲ್ಯಾಟ್ ಬಗ್ಗೆ ಮಾಹಿತಿ ಯಾವ್ಯಾವ ಜಾಗದಲ್ಲಿ ಇದ್ದಾವೆ, ಮತ್ತು ಇದು ಯಾವ ರೀತಿ ತರೋದು, ಮತ್ತು ಅಮೌಂಟು ಏನಾಗುತ್ತೆ, ಇದು ಎಲ್ಲಿ ನಾವು ಅಪ್ಲೈ ಮಾಡಬೇಕು, ಮತ್ತು ಅಡ್ರೆಸ್ ಏನು, ಫೋನ್ ನಂಬರ್ ಏನು, ಪ್ರತಿಯೊಂದು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ದಾರ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇದೇ ಥರ ಸರ್ಕಾರದ ಯೋಜನೆಗಳು, ಸೈಟಿ ಆಗಿರಲಿ, ಫ್ಲ್ಯಾಟ್ಗಳೇ ಆಗಿರಲಿ, ಎಲ್ಲ ಡೀಟೇಲ್ಸ್ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಮುಂದೆ ಸಹ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಹಾಗಾದರೆ 2 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ ರಾಜ್ಯ ಸರ್ಕಾರದಿಂದ ನಿರ್ಮಾಣ ಆಗ್ತಿರುವಂಥ ಜಾಗ, ನಿಮಗೆ ಡೀಟೇಲ್ಸ್ ನಾನು ಕೊಡ್ತೀನಿ. ಹಾಗೆ 2 BHK ಫ್ಲ್ಯಾಟ್ ಫ್ರೆಂಡ್, ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಿರುವಂತಹ 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್, ಮುಂಚೆನೇ ಇದು ಕೊಡ್ಕೊಂಡು ಬರ್ತಾಯಿದೆ, ಬಟ್ ಈಗ ಅರ್ಜಿ ಸ್ಟಾಪ್ ಮಾಡೋದ್ರಿಂದ ನಾನು ಕೊಡ್ತಾ ಇರಲಿಲ್ಲ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದ್ರಿಂದ 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ಇದು 2 BH ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 2 BHK ಫ್ಲ್ಯಾಟು. ಫ್ರೆಂಡ್, ಇದು 2 BHK ಫ್ಲ್ಯಾಟು ಏನು ಬೆಂಗಳೂರಿನಲ್ಲಿ ಮುಂಚೆ ಆನ್ಲೈನ್ ಅರ್ಜಿ ಕರೆದಿದ್ರು, ಸುಮಾರೆಲ್ಲ ಬುಕ್ ಆಗಿದ್ದಾವೆ. ಬಟ್ ಇಲ್ಲಿ ಏನು ಒಂದು ರೇಟ್ ಫಿಕ್ಸ್ ಆಗಿತ್ತು, 14 ಲಕ್ಷ ಚಿಲ್ಲರೆ ಫಿಕ್ಸ್ ಆಗಿತ್ತು. ಈಗ ಅದನ್ನ ಸ್ಟಾಪ್ ಮಾಡಿ ಹರಾಜು ಬಿಡ್ತೀವಿ ಅಂತ ತಿಳಿಸಿದ್ರು. ಅದ ನಂತರ ಮತ್ತೆ ಈಗ ಈ ಲಾಟ್ರಿ ಮುಖಾಂತರ ಅವರು ಏನು ಅರ್ಜಿ ಕರೆದು ಮತ್ತೆ ಈ ಲಾಟ್ರಿ ಮುಖಾಂತರ ನಾವು 2 BHK ಫ್ಲ್ಯಾಟು ಬಿಡ್ತೀವಿ ಅಂತ ಹೇಳ್ತಾರೆ. ಫ್ರೆಂಡ್, ಈಗ ಈ ಸದ್ಯದಲ್ಲಿ ಅದು ಇನ್ನೂ ಯಾವುದೇ ಥರ ಇನ್ನೂ ಆನ್ಲೈನ್ ಅಪ್ಲಿಕೇಶನ್ ಬಂದಿಲ್ಲ. ನಿಮಗೆ ಇಲ್ಲಿ ವೆಬ್ಸೈಟಲ್ಲಿ ತೋರಿಸ್ತಾ ಇದ್ದೀನಿ. ಏನಿಲ್ಲಿ ಆಪ್ಷನ್ ಇದ್ದಾವೋ, ಇವು ಬುಕ್ಕಿಂಗ್ ಆಪ್ಷನ್ನೇ ಆಗಲಿ ಮತ್ತು ಅರ್ಜಿ ಆಪ್ಷನ್ನೇ ಆಗಲಿ ಇಲ್ಲಿ ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನೋಡಿ, ಎಷ್ಟು ರಿಸೀವ್ಡ್ ಆಗಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. 6,700 ಚಿಲ್ಲರೆ ಇಲ್ಲಿ ರಿಸೀವ್ಡ್ ಆಗಿರೋದು ತೋರಿಸ್ತಾ ಇದೆ. ಫ್ರೆಂಡ್, ಇಲ್ಲಿ ಅಷ್ಟು ಅರ್ಜಿಗಳು ರಿಸೀವ್ಡ್ ಆಗಿದೆ ಮತ್ತು ತಾಳಂದರು ಇದ್ದಾರೆ. ಫ್ರೆಂಡ್, ಇನ್ನೂ ಈ ಸದ್ಯದಲ್ಲಿ ಏನು ಈ ಲಾಟ್ರಿ ಮುಖಾಂತರ ಯಾವಟ ಕರೀತಾರೆ ಮತ್ತು ಇಲ್ಲಿ ಎಷ್ಟು ಅಮೌಂಟು ಸರ್ಕಾರ ಫಿಕ್ಸ್ ಮಾಡಿ ಈ ಲಾಟ್ರಿ ಕರೆಯುತ್ತೆ ಅಂತ ಎಲ್ಲ ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀನಿ. ಸದ್ಯದಲ್ಲಿ ಈ ಲಾಟ್ರಿ ಅಂತ ತಿಳಿಸಿದ್ದಾರೆ, ಬಟ್ ಯಾವುದೇ ಥರ ಇನ್ನೂ ನಿಗದಿತ ಅರ್ಜಿಗೆ ದಿನಾಂಕ ಹಾಕ್ಕೊಟ್ಟಿಲ್ಲ. ಫ್ರೆಂಡ್, ಈಗ ಎಲ್ಲ ಬ್ಯಾಲೆನ್ಸ್ ಇರೋ ಅಂಥವು, ಈಗ ಆಲ್ಮೋಸ್ಟ್ ಎಲ್ಲ 3 ಲಕ್ಷ ಕೊಟ್ಟು ಬುಕ್ ಮಾಡ್ಕೊಂಡಿರ್ತಾರೆ, ಒಬ್ಬರು 9 ಲಕ್ಷ ಕೊಟ್ಟಿರ್ತಾರೆ. ಇನ್ನು ಕೆಲವು ಕಡೆ ಗುಳಿ ಮಂಡಳದಲ್ಲಿ ಫುಲ್ಲು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರಲ್ಲ, ಅಮೌಂಟ್ ಕಟ್ಟಿ ಈ ಥರ ಇದ್ದಾವೆ. ಇನ್ನೆಲ್ಲ ಕಡೆ ಸ್ವಲ್ಪ ಸ್ವಲ್ಪ ಉಳಿದಿರ್ತವೆ. ಅಂಥವು ಏನು ಬ್ಯಾಲೆನ್ಸ್ ಇದ್ದಾವೋ, ಎಷ್ಟೆಷ್ಟು ಬ್ಯಾಲೆನ್ಸ್ ಇದ್ದಾವೆ ಅಂಥವು ಮಾತ್ರ ಈ ಲಾಟ್ರಿ ಮುಖಾಂತರ ಇಲ್ಲಿ ಕರೀತಾರೆ ಅಂತ ರಾಜೀವ್ ಗಾಂಧಿ ವಸತಿ ನಿಗಮ ಅಧ್ಯಕ್ಷರು ತಿಳಿಸಿದ್ದಾರೆ. ಫ್ರೆಂಡ್, ಈಗ ನಿಮಗೆ ಇರೋದು ಇಷ್ಟೇ. ಏನೋ 2 BHK ಫ್ಲ್ಯಾಟ್ ಬೆಂಗಳೂರಿನಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಯಾವ ಜಾಗದಲ್ಲಿದ್ದಾವೆ ಅಂತ ತಿಳಿಸಿದರೆ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ. ನೋಡಿ, 2 BHK ಫ್ಲ್ಯಾಟು ಜಾಸ್ತಿ ಏನೋ ನಿರ್ಮಾಣ ಮಾಡಿಲ್ಲ. ಸುಮಾರು ದಾಸರಳ್ಳಿ, ಯಲಹಂಕ ಕ್ಷೇತ್ರ, ಕೃಷ್ಣರಾಜಪುರಂ, KR ಪುರಂ ಹತ್ರ ಕೃಷ್ಣರಾಜಪುರಮು ಮತ್ತು ಆನೇಕಲ್ಲು, ಇಷ್ಟು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಅಲ್ಲಿ ಯಾವ ಜಾಗದಲ್ಲಿ, ಈಗ ಮೊದಲಿಗೆ ದಾಸರಳ್ಳಿ ತರ, ಈ ದಾಸರಳ್ಳಿಯಲ್ಲಿ ಗಾಣಿಗಳ್ಳಿ. ಫ್ರೆಂಡ್, ಇಲ್ಲಿ ಗಾಣಿಗಳ್ಳಿಯಲ್ಲಿ ನಿರ್ಮಾಣ ಆಯ್ತವೆ. ಇಲ್ಲೂ ಸಹ ಬುಕ್ ಮಾಡಿ ಅಲ್ಲಿ ಆಲ್ಮೋಸ್ಟ್ ಒಂದು 75% ಅಷ್ಟು ಇಲ್ಲಿ ಕೆಲಸ ಆಗಿದೆ. ಇನ್ನು 25 ಕೆಲಸ ಆದರೆ ಇನ್ನು ಅದು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್, ಇಲ್ಲಿ ಆಲ್ಮೋಸ್ಟ್ ಇದು ಒಂದು 27-28 ಬ್ಯಾಲೆನ್ಸ್ಗಳು ಇಲ್ಲಿ ಮಿಕ್ಕಿರಬೇಕು ಅಂದಾಜು ಪಡ್ತಾರೆ. ಒಟ್ಟಿನಲ್ಲಿ ಇಲ್ಲೂ ಬ್ಯಾಲೆನ್ಸ್ ಇದ್ದಾವೆ. ಇಷ್ಟು ಅಂತ ನಿಖರವಾಗಿ ಹೇಳ ಅವರು ರಾಜೀವ್ ಗಾಂಧಿ ವಸತಿ ನಿಗಮ ಆನ್ಲೈನಲ್ಲೆಲ್ಲ ವಿಷಯ ತಿಳಿಸ್ತಾರೆ. ಈಗ ಸದ್ಯಕ್ಕೆ ನಿಮಗೆ ಇಲ್ಲಿ ಸಹ ಬ್ಯಾಲೆನ್ಸ್ ಉಳಿದಿದ್ದಾವೆ ಅಂತ ಹೇಳ್ಬೋದು. ದಾಸರಳ್ಳಿ ಕ್ಷೇತ್ರ, ಗಾಣಿಗಳ್ಳಿ, ಇದು 8ನೇ ಮೈಲಿ ಹತ್ರ ಬರುವಂಥ ಚಿಕ್ಕಬಳ್ಳಾಪುರ ಸಮೀಪದಲ್ಲಿ ಬರುವಂತಹ ಒಂದು ಕ್ಷೇತ್ರ ಆಗಿದೆ. ನೆಕ್ಸ್ಟ್ ನಿಮಗೆ ನೋಡೋದಾದರೆ ಯಲಹಂಕ. ಈ ಯಲಹಂಕದ ಹತ್ರ ನಿಮಗೆ ಜಾಗ ಒಂದೇ ಜಾಗ ಯಲಹಂಕ. 1 BHK ಮಾತ್ರ ಬೇಕಾದಷ್ಟು ಯಲಹಂಕದಲ್ಲಿ ಎಷ್ಟು ಅಂತಲೇ ಹೇಳ್ಬೋದು. ಆದರೆ 2 BHK ಫ್ಲ್ಯಾಟು ಕೇವಲ ಒಂದು ಜಾಗದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ. ಫ್ರೆಂಡ್, ಅದು ಯಲಹಂಕದಲ್ಲಿ ನಾಗದಾಸರಳ್ಳಿ ಅಂತ ಬರುತ್ತೆ. ನಾಗದಾಸರಳ್ಳಿ ಅಂದರೆ ದೊಡ್ಡಬಳ್ಳಾಪುರ ರಸ್ತೆ ಸಮೀಪ ಬರುವಂತಹ ನಾಗದಾಸರಳ್ಳಿ. ಅಲ್ಲಿ ಸಮೀಪದಲ್ಲಿ ಒಂದು ಯಲಹಂಕದಿಂದ ಒಂದು 6-7 ಕಿಲೋಮೀಟ್ರ್ ಆಗ್ಬೋದು. ರಾಜನಕುಂಟೆ ಸರ್ಕಲ್ ಸಮೀಪ, ಈ ರಾಜನಕುಂಟೆ ಏನು ಬರುತ್ತೆ ಆ ಸರ್ಕಲ್ ಸ್ವಲ್ಪ ಹಿಂದಕ್ಕೆ ಇಲ್ಲಿ ಬರುತ್ತೆ. ಇದು ನಾಗದಾಸರಳ್ಳಿ ಅಂತ. ಫ್ರೆಂಡ್, ಇಲ್ಲಿ 2 BHK ಫ್ಲ್ಯಾಟ್ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಲಹಂಕ ಕ್ಷೇತ್ರದಲ್ಲಿ. ಅದೇ ಥರ ನೆಕ್ಸ್ಟು ನಿಮಗೆ ನೋಡೋದಾದರೆ
ಯಶವಂತಪುರ ಕ್ಷೇತ್ರ. ಇಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ 2 BHK ಫ್ಲ್ಯಾಟು ಅತಿ ಹೆಚ್ಚು ನಿರ್ಮಾಣ ಆಗ್ತಾ ಇದ್ದಾವೆ. 2 BHK ಫ್ಲ್ಯಾಟು ಯಶವಂತಪುರದಲ್ಲಿ. ಬಟ್ ನೆಲಗುಳಿ, ಈ ನೆಲಗುಳಿ ಕನಕಪುರ ರಸ್ತೆಯಲ್ಲಿ ಬರುವಂತಹ ನೆಲಗುಳಿ ಇಲ್ಲಿ ಬರುತ್ತೆ ಫ್ರೆಂಡ್. ಇಲ್ಲಿ ನೆಲಗುಳಿ ಪಾರ್ಸಲ್ 2 ಮತ್ತು ನೆಲಗುಳಿ ಪಾರ್ಸಲ್ 3 ಎರಡರಲ್ಲೂ 2 BHK ನಿರ್ಮಾಣ ಆಯ್ತದೆ. ಎಲ್ಲ ಅಕ್ಕಪಕ್ಕ ದೂರ ಏನಿಲ್ಲ, ಅಲ್ಲೇ ಒಂದೇ ಜಾಗದಲ್ಲಿ. ಸ್ವಲ್ಪ ಸರ್ವೆ ನಂಬರ್ ಇಲ್ಲಿ ಚೇಂಜ್ ಆಗುತ್ತೆ. ನೆಲಗುಳಿ ಪಾರ್ಸಲ್ 2 ಮತ್ತು ಪಾರ್ಸಲ್ 3ನಲ್ಲಿ ಇಲ್ಲಿ 2 BHK ಫ್ಲ್ಯಾಟು ನಿರ್ಮಾಣ ಆಯ್ತದೆ. ಇಲ್ಲೂ ಸಹ ಇದ್ದಾವೆ, ಅಂದರೆ ಬ್ಯಾಲೆನ್ಸ್ ಇದ್ದಾವೆ, ಅವರು ಸಹ ತಿಳಿಸ್ತಾರೆ. ನೆಕ್ಸ್ಟ್ ಕೆಂಚನಾಪುರ ಫ್ರೆಂಡ್, ಇದು ಏನು ತಾವರೆಕೆರೆ ರಸ್ತೆಯಲ್ಲಿ ಸಮೀಪದಲ್ಲಿ ಬರುವಂತಹ ಕೆಂಚನಾಪುರ ಫ್ರೆಂಡ್. ಇದು ಏನು ಕೆಂಚನಾಪುರ ಇದು 2 BHK 1 BHK ಎರಡು ಸಹ ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಫ್ರೆಂಡ್. ಈಗ 2 BHK ಸಹ ಇಲ್ಲೂ ಬ್ಯಾಲೆನ್ಸ್ ಇದ್ದಾವೆ ಅಂತಲೇ ತಿಳಿಸ್ಬೋದು. ನಂತರ ಭೀಮಕುಪ್ಪೆ ಫ್ರೆಂಡ್, ಇದು ಭೀಮಕುಪ್ಪೆ ಮೈಸೂರು ರಸ್ತೆ ಇದೆ. ದೊಡ್ಡ ಆಲದ ಮರ ಸಮೀಪ, ಇದು ಮೈಸೂರು ರಸ್ತೆ ಹತ್ರ ದೊಡ್ಡ ಆಲದ ಮರ ಸಮೀಪದಲ್ಲಿ ಬರುವಂಥ ಇದು ಮೈಸೂರು ರಸ್ತೆ ಅಟ್ಯಾಚ್ ಆಗಿರೋ ಒಂದು 4-5 ಕಿಲೋಮೀಟ್ರ್ ಒಳಗಡೆನೇ ಇದೆ ಈ ಭೀಮಕುಪ್ಪೆ ಫ್ರೆಂಡ್. ಭೀಮಕುಪ್ಪೆಯಲ್ಲೂ ಸಹ 2 BHK ಫ್ಲ್ಯಾಟ್. ನೆಕ್ಸ್ಟ್ ನೋಡೋದಾದರೆ ಮುದ್ದಾಯಿನಪಾಳ್ಯ ಫ್ರೆಂಡ್. ಇಲ್ಲಿ ಮುದ್ದಾಯಿನಪಾಳ್ಯದ ಹತ್ರನೂ ಸಹ ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ಇಲ್ಲೂ ಸಹ ಮುದ್ದಾಯಿನಪಾಳ್ಯದ ಹತ್ರ ಸಾಕಷ್ಟು ಬ್ಯಾಲೆನ್ಸ್ ಇದೆ. 1 BHK 2 BHK ಏನೂ ಇದೆ. ಮುದ್ದಾಯಿನಪಾಳ್ಯನೂ ಸಹ ಇಲ್ಲಿ ಬ್ಯಾಲೆನ್ಸ್ ಇದೆ ಫ್ರೆಂಡ್. ಇದು ಮುದ್ದಾಯಿನಪಾಳ್ಯ. ಯಶವಂತಪುರನೂ ಇದು ಸಹ ಇಲ್ಲಿ ಬರುತ್ತೆ. ಯಶವಂತಪುರದಲ್ಲಿ ನೆಲಗುಳಿ ಮತ್ತು ಕೆಂಚನಪುರ, ಭೀಮಕುಪ್ಪೆ, ನಂತರ ಮುದ್ದಾಯಿನಪಾಳ್ಯ ಇಲ್ಲಿ ಯಶವಂತಪುರದ ಹತ್ರ ಕ್ಷೇತ್ರದಲ್ಲಿ ಬರುತ್ತೆ. ನೆಕ್ಸ್ಟು ಆನೆಕಲ್ಲು. ಈ ಆನೆಕಲ್ಲು ಲಾಸ್ಟ್ 2 BHK ಫ್ಲ್ಯಾಟು ಯಾವ ಜಾಗದಲ್ಲಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು ಆನೆಕಲ್ಲು ಗ್ರಾಮಾಂತರ ಮತ್ತು ಗೂಳಿಮಂಡಲ. ಆನೆಕಲ್ಲು ಗ್ರಾಮಾಂತರ ಫ್ರೆಂಡ್. ಇಲ್ಲಿ ಆನೆಕಲ್ಲು ಗ್ರಾಮಾಂತರದಲ್ಲಿ 2 BHK ಫ್ಲ್ಯಾಟು ನಿರ್ಮಾಣ ಆಗ್ತಾಯಿದೆ. ಇದು ಎಲೆಕ್ಟ್ರಾನ್ ಸಿಟಿ ಸಮೀಪದಲ್ಲಿ ಬರುವಂಥ ಫ್ರೆಂಡ್. ಗೂಳಿಮಂಡಲ ಇದು ಎಲೆಕ್ಟ್ರಾನ್ ಸಿಟಿ ಹತ್ರ ಬರುವಂತಹ ಜಾಗ ಫ್ರೆಂಡ್. ಇಲ್ಲಿ ಗೂಳಿಮಂಡಲ ರಿಜಿಸ್ಟ್ರೇಷನ್ ಆಗಿ ವಾಸವಾಗಿರೋ ಜನ ಇಲ್ಲಿ ಸಿಗೋ ಡೌಟು, ಯಾರು ಕ್ಯಾನ್ಸಲ್ ಮಾಡಿದ್ರೆ ಸಿಗೋಂಥ ಚಾನ್ಸಸ್ ಇರುತ್ತೆ ಅಷ್ಟೇ. ಇಲ್ಲಿ ಒಟ್ಟಿನಲ್ಲಿ 0 ತೋರಿಸ್ತಾ ಇದೆ ಫ್ರೆಂಡ್. ನಂತರ ಲಿಂಗಾಪುರ ಆನೆಕಲ್ಲು ಹತ್ರ ಸಮೀಪ ಬರುವಂಥ ಲಿಂಗಾಪುರ. ಈ ಲಿಂಗಾಪುರದಲ್ಲೂ ಸಹ 2 BHK ಫ್ಲ್ಯಾಟ್ ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಫ್ರೆಂಡ್. ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಇಷ್ಟು ನಿಮಗೆ ಡೀಟೇಲ್ಸ್ ತಿಳಿಸೋದನ್ನಲ್ಲ. ದಾಸಹಳ್ಳಿ, ಯಲಹಂಕ ಕ್ಷೇತ್ರ, KR ಪುರಂ ಮತ್ತು K ನಾರಾಯಣಪುರ, ಅದು KR ಪುರಂ ಮತ್ತು K ನಾರಾಯಣಪುರ ಹತ್ರ ಬರುತ್ತೆ ನಿಮಗೆ. ಅಲ್ಲಿ ಸಹ ಟಾಲಿ ತೋರಿಸ್ತಾ ಇಲ್ಲ. KR ಪುರಂ ಹತ್ರ K ನಾರಾಯಣಪುರದ ಹತ್ರ ಇಲ್ಲಿ ಟಾಲಿ ತೋರಿಸ್ತಾ ಇಲ್ಲ ಫ್ರೆಂಡ್. ಯಶವಂತಪುರ ಆಗಿರ್ಬೋದು, ಆನೆಕಲ್ ಆಗಿರ್ಬೋದು, ಇವೆಲ್ಲ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಿರೋ ಬೆಂಗಳೂರಿನಲ್ಲಿ ಫ್ರೆಂಡ್. ಇನ್ನೂ ಸದ್ಯಕ್ಕೆ 2ನೇ ಅರ್ಜಿ ಕರೀತಿಲ್ಲ. ಈ ಲಾಟ್ರಿ ಮುಖಾಂತರ ಅರ್ಜಿ ಕರೀತಾರೆ. ನಂತರ ನಿಮಗೆ ಮಾಹಿತಿ ಕೊಡ್ತೀನಿ. ವಿಷಯ ನಿಮಗೆ ಇಷ್ಟು ನಾನು ತಿಳಿಸಿದ್ದೀನಿ. ಇಷ್ಟು ಮಾತ್ರ ನಾನು ನಿಮಗೆ ವಿಷಯ ತಿಳಿಸಿದ್ದೀನಿ. 2 BHK ಫ್ಲ್ಯಾಟ್ ಎಲ್ಲೆಲ್ಲಿ ನಮ್ಮ ಬೆಂಗಳೂರಿನಲ್ಲಿದ್ದೀವಿ ಅಂತ ಫ್ರೆಂಡ್. ಈಗ ನಿಮಗೆ ವಿಷಯ ಎಲ್ಲ ಅರ್ಥ ಆಗಿರಬೇಕು ಫ್ರೆಂಡ್. ಸಂಪೂರ್ಣವಾಗಿ ನಿಮಗೆ ತಿಳಿಸಿದ್ದೀನಿ 2 BHK ಫ್ಲ್ಯಾಟು. ಮತ್ತು ವೆಬ್ಸೈಟು ಲಿಂಕು ಸಹ ನಿಮ್ಗೆ ಹಾಕಿರ್ತೀನಿ, ಅಡ್ರೆಸ್ ಹಾಕಿರ್ತೀನಿ, ರಾಜೀವ್ ಗಾಂಧಿ ವಸತಿ ನಿಮ್ಮ ಟೂಲ್ ನಂಬರ್ ಸಹ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ನೇರವಾಗಿ ಅವ್ರನ್ನೇ ಫೋನ್ ಮಾಡ್ಕೊಂಡು ಏನು ಎತ್ತ ಅಂತ ವಿಚಾರಿಸ್ಕೋಬೋದು. ಯಾಕೆಂದರೆ ಇಲ್ಲಿ ನಮ್ಮ ಕಡೆಯಿಂದ ನಾವೇನು ಆ ಥರ ಇಲ್ಲ. ನಮಗೆ ನಾವೇನಿದ್ರು ಈ ಥರ ಫ್ಲ್ಯಾಟ್ಗಳು ಸಿಗುತ್ತೆ ಮತ್ತು ಈ ಜಾಗದಲ್ಲಿ ನೀವು ಹೋಗಿ ವಿಚಾರಿಸ್ಕೊಳ್ಳಿ. ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಅಂತ ನಾವು ವಿಷಯ ತಿಳಿಸ್ತೀವಿ. ಯಾವುದೇ ರೀತಿ ಇಲ್ಲೇನೋ ಮಧ್ಯವರ್ತಿಗಳ ಮುಖಾಂತರ ನೀವು ಹೋಗೋಕ್ಕೆ ಹೋಗಬೇಡಿ. ನೇರವಾಗಿ ನಾನು ನಿಮಗೆ ವೆಬ್ಸೈಟು ಲಿಂಕ್ ಕೊಟ್ಟಿರ್ತೀನಿ. ಟೂಲ್ ಕಾಲ್ ಫುಲ್ ನಂಬರ್ ಇರುತ್ತಲ್ಲ, ಅದಕ್ಕೆ ಫೋನ್ ಮಾಡಿದ್ರೆ ಒಂದೇ ಸರಿ ರಿಸೀವ್ ಆಗೋಲ್ಲ. ಒಂದು ಸ್ವಲ್ಪ ಟ್ರೈ ಮಾಡಿ, 1 ಸರಿ 2 ಸರಿಗೆ ನಂತರ ಅವ್ರು ರಿಸೀವ್ ಮಾಡ್ತಾರೆ. ನಿಮಗೆ ಏನು ಬೇಕು ಮಾಹಿತಿ ಅವರು ಕೊಡ್ತಾರೆ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್. ಇಷ್ಟು ವಿಷಯ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ, ರಾಜ್ಯ ಸರ್ಕಾರದಿಂದ ನಿರ್ಮಾಣ ಆಗ್ತಿರುವಂತಹ 2 BHK ಫ್ಲ್ಯಾಟ್ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಇಲ್ಲಿ ಬ್ಯಾಲೆನ್ಸ್ ಇರೋ ಮಾತ್ರ ನಿಮಗೆ ಕ್ಲಿಯರಾಗಿ ಇಲ್ಲ ಕಮೆಂಟ್ಗಳಲ್ಲಿ ಕೇಳ್ತಾ ಇರ್ತೀರ ಅದು ಸಹ ಇದು ಸಹ ಅಂತ. ಹಾಗಾಗಿ ನಿಮಗೆ ತಿಳಿಸ್ತಾ ಇರೋದು ಬ್ಯಾಲೆನ್ಸ್ ಇರೋ ಅಂಥವು ಮಾತ್ರ. ಇಲ್ಲಿ ಮುಂಚೆ ಒಂದೊಂದು ಕ್ಯಾಟಗರಿಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಈಗ SCಗೆ ಇಷ್ಟು ಪರ್ಸೆಂಟೇಜು, STಗೆ
ಇಷ್ಟು ಪರ್ಸೆಂಟೇಜು, ಮತ್ತು ಜನರಲ್ ಕ್ಯಾಟಗಿರಿಗೆ ಇಷ್ಟು ಪರ್ಸೆಂಟೇಜು, OBC ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ 2 BHF ಫ್ಯಾಟು 1 BHF ಫ್ಯಾಟು ಇರುತ್ತೆ. ಹಾಗಾಗಿ ಅದ್ರ ಮೇಲೆ ಮುಂಚೆ ಕೊಡ್ತಾಯಿದ್ರು. ಈ ಲಾಟ್ರಿ ಮುಖಾಂತರ ಯಾವ ರೀತಿ ಏನು ಅನ್ನೋದು ಇನ್ನೂ ಮಾಹಿತಿ ಹೊರಬಿದ್ದಿಲ್ಲ. ಖಂಡಿತ ಮಾಹಿತಿ ಹೊರಬಿದ್ದಾಗ ಖಂಡಿತ ನಿಮ್ಗೆ 100% ನಾನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.